Sudden, forever on fire. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛತ್ತೀಸ್ಗಢದ ದುರ್ಗಾ ರೈಲು ನಿಲ್ದಾಣದಲ್ಲಿ ಶಂಕಿತ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೊಬ್ಬನ ವಶಕ್ಕೆ ಪಡೆದುಕೊಂಡಿದ್ರು, ಅವನಲ್ಲ ಅಂತ ವಾಪಸ್ ಬಿಟ್ಟರು. ವಿಚಾರಣೆ ನಡೆಸಿ ಈಗ ಮತ್ತೊಬ್ಬ ಶಂಕಿತ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಛತ್ತೀಸ್ಗಢದ ದುರ್ಗಾ ರೈಲ್ವೆ ಸ್ಟೇಷನ್ನಲ್ಲಿ 31 ವರ್ಷದ ಆಕಾಶ್ ಕೈಲಾಶ್ ಕನ್ನೋಜಿಯಾ ಎಂಬಾತನನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂಬೈ ಹೌರಾ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಈತನನ್ನ ಪತ್ತೆ ಮಾಡಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದುರ್ಗಾ ನಿಲ್ದಾಣ ತಲುಪಿತ್ತು ರೈಲು. ರೈಲ್ವೆ ಪೊಲೀಸರಿಗೆ ಆರೋಪಿಯ ಮಾಹಿತಿ ರವಾನಿಸಿದ್ರು ಮುಂಬೈ ಪೊಲೀಸರು. ಶಂಕಿತನ ಫೋಟೋ, ರೈಲು ಸಂಖ್ಯೆಯನ್ನು ಕಳುಹಿಸಿದ್ರು ಬಾಂದ್ರಾ ಪೊಲೀಸರು. ಈ ಮಾಹಿತಿ ಮೇರೆಗೆ ಶಂಕಿತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ದುರ್ಗಾ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ಈಗ ಮುಂಬೈ ಪೊಲೀಸರೊಂದಿಗೆ ವಿಡಿಯೋ ಕಾಲ್ ಮಾಡಿದ್ರು. ದುರ್ಗಾ ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತಾ ಇದೆ ಈಗ ಮುಂಬೈ ಪೊಲೀಸರ ಟೀಮ್. ಆಲ್ರೆಡಿ ರೀಚ್ ಆಗಿದ್ದಾರೆ. ಅದನ್ನು ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ನೋಡಿ, CCTVಯ ಫುಟೇಜನ್ನು ನೋಡ್ತಾ ಇದ್ದೀವಿ. ಅವ್ನ ಫೋಟೋ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಹೋಲಿಕೆ ಆಗ್ತಾ ಇದೆಯಾ? ಯಾಕಂದರೆ ನಿನ್ನೊಬ್ಬನು ಹಾಗೆ ಕಾಣಿಸ್ತಿದ್ದ. ಚಲನವಲನ ಕಂಡು ಅನುಮಾನ ಬಂದು ಅವನು ಕರ್ಕೊಂಬಂದ್ರು, ಅವನಲ್ಲಂತ ಗೊತ್ತಾಯಿತು. ಈಗ ಇವನು, ಯಾಕೆಂದರೆ ಯಾರ್ಯಾರು ಆತನ ಹೋಲಿಕೆ ಕಂಡು ಬರ್ತಾರೋ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆದರೆ ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಿನ್ನೆ ಕರ್ಕೊಂಡ್ಬಂದವನು ಅವನು ಬಡಿಗ ಕೆಲಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಯಿತು. ಬಟ್ ಈಗ ಇವನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಇವನೇನ ಅವನು ನೋಡಬೇಕು. ಯಾಕಂತ ಹೇಳಿದ್ರೆ ಹೋಲಿಕೆ, ಸಾಮ್ಯತೆ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದೆ. ಇನ್ನು ಇವನನ್ನು ಪತ್ತೆ ಹಚ್ಚಿದ್ದು ಹೇಗೆ? ಸೈಫ್ ಅಲಿ ಖಾನ್ ಮೇಲಿನ ದಾಳಿ ನಂತರ ಶಂಕಿತನ ಚಲನವಲನ ಪತ್ತೆ ಮಾಡಲಾಯಿತು. CCTV ಕ್ಯಾಮ್ರಾಗಳಲ್ಲಿ ಸರಿಯಾಗಿತ್ತು ಶಂಕಿತನ ಚಲನವಲನ. ಯಾಕಂದರೆ ಅಲ್ಲಿ ರೈಲ್ವೆ ಸ್ಟೇಷನ್ನು ಬೇರೆ ಬೇರೆ ಕಡೆಗಳಲ್ಲಿ. ದಾಳಿಯ ನಂತರ ಬಾಂದ್ರಾ ರೈಲು ನಿಲ್ದಾಣದಲ್ಲಿ ಈತ ಕಾಣಿಸಿಕೊಂಡಿದ್ದ. ಅಂದರೆ ದಾಳಿಯ ನಂತರ ಆ ಟೈಮಲ್ಲಿ ರೈಲು ನಿಲ್ದಾಣದಲ್ಲಿ ಪ್ರತ್ಯಕ್ಷ ಆಗಿದ್ದ ಇವನು. ಹಾಗಾಗಿ ಅನುಮಾನ ಬರುತ್ತೆ ಇವನೇ ಇರ್ಬೋದಾ ಅಂಥೇಳಿ ಆ ಟೈಮ್ನಲ್ಲಿ. ಇದರಿಂದ ಮುಂಬೈನಿಂದ ರೈಲಿನಲ್ಲಿ ಹೊರಟಿರುವಂತಹ ಶಂಕೆ ವ್ಯಕ್ತವಾಯಿತು. ಅಂದರೆ ಆ ಟೈಮ್ಗೆ ಶಂಕಿತನ ಮಾಹಿತಿನ ರೈಲ್ವೆ ಪೊಲೀಸರಿಗೆ ಮುಂಬೈ ಪೊಲೀಸರು ರವಾನಿಸಿದ್ರು. ಬಟ್ ಇವನು ವಿಚಾರಣೆ ಮಾಡಿದಾಗ ಆರಂಭದಲ್ಲಿ RPFನವ್ರು ಕೇಳಿದಾಗ ನಾನು ಮೊದಲು ನಾಗ್ಪುರಕ್ಕೆ ಹೋಗ್ಬೇಕಂತ ಹೇಳ್ತಾನೆ, ಆಮೇಲೆ ರಾಯ್ಪುರಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಹಾಗಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. हाँ, मुझे जानकारी मिली है पिछले दिनों एक्टर सैफ अली खान के ऊपर हमला हुआ था, चाकू से हमला किया गया था और उसका जो संदेही है उसको आज दुर्ग में पकड़ा गया है RPF के द्वारा और मुंबई पुलिस को उसको वो आ रही है, उनको सुपुर्द किया जाएगा। मुझे जानकारी मिली है।